ನಮಸ್ಕಾರ, ವೆಲ್ಕಮ್ ಟು ನಿವೇದಾಸ್ರದ ಯೂಟ್ಯೂಬ್ ಚಾನಲ್. ಇವತ್ತು ನಾ ಏನು ಮಾಡತ್ತೀನಿ ಅಂದ್ರೆ ಒಂದು ಟ್ರೆಂಡಿಂಗ್ ಸ್ವೀಟ್ ಮಾಡತ್ತೀನಿ. ಅದು ಏನಂತಂದ್ರೆ ನಮ್ಮ ತಂಗಿ ಫೇವ್ರೇಟ್ ಅಂತ. ಅದು ವಿಡಿಯೋ ಒಳಗೆ ನೋಡಿ ಇಷ್ಟ ಆಗೈತೆ ಆಕಿಗೆ. ಇನ್ನೂ ಟೇಸ್ಟ್ ಮಾಡಿಲ್ಲ ಒಂದ್ಸತಿನು. ಸೊ ನಾನು ಮಾಡ್ಕೊಡಕ್ಕ ಅಂತಂದ. ಸೊ ನಾನು ಮಾಡತ್ತೀನಿ ಏನಂತಂದ್ರೆ ಕುನಾಫಾ ಮಾಡತ್ತೀನಿ. ಸೊ ಬರ್ರಿ ನಿಮಗೂ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತಂದ. ಸಿ ಗೈಸ್, ಕುನಾಫಾ ಮೇನ್ ಇಂಗ್ರೀಡಿಯೆಂಟ್ ಇದು ಗೈಸ್. ಇದಕ್ಕೆ ಸೇವಯ್ಯ ಅಂತಲೂ ಅಂತಾರೆ, ಇಲ್ಲಾಂದ್ರೆ ತೆಳ್ಳನ್ ಶಾವ್ಗಿ ಅಂತಲೂ ಅಂತಾರೆ. ಸೊ ಇಷ್ಟು ತೆಳ್ಳಗಿರ್ತೈತೆ ನೋಡ್ರಿ ಇದು. ಗ್ಯಾಸ್ ಆನ್ ಮಾಡಿದೆ. ಇವಾಗ ಇದನ್ನು ಹುರಿಯಾಕಿಟ್ಟೇನಿ. ಫುಲ್ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. 1 ಸ್ಪೂನ್ ತುಪ್ಪ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತೀನಿ. ನೀವು ಸೇವಯ್ಯ ಎಷ್ಟು ಹಾಕೋತೀರಿ ಅದನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಫುಲ್ ನೀಟಾಗಿ ಫ್ರೈ ಮಾಡಬೇಕಾ, ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ. ಅಂದರೆ ಇದು ಮಸ್ತ್ ಟೇಸ್ಟ್ ಬರ್ತೈತಿ. ನಾ ಹೆಂಗೆ ಮಾಡತ್ತೀನಲ್ಲ ಹಂಗೆ ಫ್ರೈ ಮಾಡಿರಿ ಗೈಸ್. ನೋಡಿರಿ ಇಷ್ಟು ಗೋಲ್ಡನ್ ಬ್ರೌನ್ ಆಗಬೇಕಾ. ನೀವು 2 ಸ್ಪೂನಿಂದ ಫ್ರೈ ಮಾಡಿದ್ರೆ ಚಲೋ ಆಗ್ತೈತಿ. ಒಲ್ಲ 1 ಸ್ಪೂನಿಂದ ಅದು ಫ್ರೈ ಮಾಡೋಕ್ಕೆ ಬರೋಂಗೇ ಇಲ್ಲ. ಸೊ 2 ಸ್ಪೂನ್ ಇಟ್ಕೊಂಡು ಮಾಡಿರಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಳತ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊರಿ ನೋಡ್ಕೊಂಡು. ಆಮೇಲೆ ನಾನಿಲ್ಲಿ 7-8 ಸ್ಪೂನ್ ಸಕ್ಕರೆ ಹಾಕತ್ತೀನಿ. ಇದನ್ನು ನೆಕ್ಸ್ಟ್ ಪಾಕ ಮಾಡಿ ಇಟ್ಕೋಬೇಕು ನಾವು. ಇದು ಶುಗರ್ ಸಿರಪ್ನ ನಾವು ಅದ್ರ ಮೇಲೆ ಹಾಕ್ಕೋಬೇಕು. ನೋಡಿರಿ ಇದು ಸ್ಲೋ ಆಗಿ ಕಲರ್ ಚೇಂಜ್ ಆಗ್ತೈತಿ, ಒಂಥರ ಎಲ್ಲೋಯಿಶ್ ಕಲರ್. ನಾನಿಲ್ಲಿ ನೆಕ್ಸ್ಟ್ ಎಸೆನ್ಸ್ ಹಾಕತ್ತೀನಿ. ವೆನಿಲಾ ಎಸೆನ್ಸ್ ತೊಗೊಂಡಿನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ರೋಸ್ದು ಚಲೋ ಆಗ್ತೈತಿ. ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕತ್ತೀನಿ. ಇದಕ್ಕಿನ್ನೂ ಮಸ್ತ್ ಟೇಸ್ಟ್ ಬರ್ತೈತಿ. ಇವಾಗ ಈ ಸಿರಪ್ ರೆಡಿ ಆಯಿತು. ಈ ಸಿರಪ್ನ ಈಗ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಸೇವೈಗೆ ಹಾಕಬೇಕು. ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅದು ಭಾಳ ಅಂದರೆ ಫುಲ್ ಮಿಜ್ಜಿ ಆಗಬಾರ್ದು, ಸ್ವಲ್ಪ ಉದ್ರುದ್ರು ಇರಬೇಕು. ಸೊ ನೋಡ್ಕೊಂಡು ಹಾಕ್ರಿ. ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇಷ್ಟು ಬರೋವರೆಗೂ ನೀವು ಹಾಕಬೇಕು. ಆ ಸಿರಪ್ ಫುಲ್ ಸೇವೈಗೆ ಫುಲ್ ಒಳಗೆಲ್ಲ ತೊಗೊಂಡಿರ್ಬೇಕು. ಫುಲ್ ಸ್ವೀಟ್ ಆಗಿರ್ಬೇಕು. ಒಂದು ಸ್ವಲ್ಪ ಮೆತ್ತಗಿರ್ಬೇಕು ಅಷ್ಟು. ಸ್ವಲ್ಪ ನೆಂದಿರ್ಬೇಕು ಮತ್ತು ಕ್ರಿಸ್ಪಿಯಾಗಿಯೂ ಇರಬೇಕು. ಆ ಥರ ನೋಡ್ಕೊಂಡು ಹಾಕ್ರಿ. ನೆಕ್ಸ್ಟ್ ನಾನಿಲ್ಲೇ ಇನ್ನೊಂದು ಪಾತ್ರೆ ತೊಗೊಂಡೀನಿ. ಅದಕ್ಕೆ ಹಾಲು ಹಾಕೀನಿ. ಅರ್ಧ ಲೀಟರ್ ಹಾಲು ಹಾಕ್ಕೊಂಡೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಸೊ ಇದನ್ನು ಫುಲ್ ಕುದಿಸ್ಬೇಕು. ಸ್ವಲ್ಪ ತಿಕ್ಕಾಗೋವರೆಗೂ ಕುದಿಸ್ಬೇಕು. ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಕುದಿಸಿದಾದಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಕೇಸರ್ ಆ್ಯಡ್ ಮಾಡ್ಕೋಬೇಕು. ನಾನು ಕೇಸರ್ ಆ್ಯಡ್ ಮಾಡ್ಕೊಂಡಿದ್ದೆ, ಅದೆಲ್ಲ ಕರ್ಗೋಗಿ ಎಲ್ಲೋಯಿಶ್ ಕಲರ್ ಬಂದೈತಿ. ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನಷ್ಟು ಸಕ್ಕರೆ ಹಾಕತ್ತೀನಿ ನಾನು, ಯಾಕಂದರೆ ಆವಾಗಲೇ ಹಾಕಿನಲ್ಲ. ಸೊ 2 ಸ್ಪೂನಷ್ಟು ಹಾಕೀನಿ. ನೆಕ್ಸ್ಟ್ ಇಲ್ಲೇ ಕಾರ್ನ್ಫ್ಲೋರ್ ತೊಗೊಂಡೀನಿ. ಸೊ ಒಂದು ಬೌಲ್ ಒಳಗೆ ಒಂದು 2-3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ನೆಕ್ಸ್ಟ್ ಕಾರ್ನ್ಫ್ಲೋರಿಗೆ ಹಾಲು ಹಾಕ್ಕೋಬೇಕು. ಅದು ಫುಲ್ ಲಿಕ್ವಿಡ್ ಆಗೋ ಥರ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಸೊ ಅದನ್ನು ಕಾರ್ನ್ಫ್ಲೋರ್ ಮತ್ತು ಹಾಲು ಎಲ್ಲ ಚೆನ್ನಾಗಿ ಎರಡೂ ಕಲಸಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಅದೇನು ಕುದಿ ಬರ್ತಿರ್ತೈತಲ್ಲ, ಸೊ ಆವಾಗ ಈ ಕಾರ್ನ್ಫ್ಲೋರ್ದು ಸಿರಪ್ನ ಆ ಹಾಲೊಳಗೆ ಮಿಕ್ಸ್ ಮಾಡಬೇಕು. ಹಾಲೊಳಗೆ ಮಿಕ್ಸ್ ಮಾಡಿದ ತಕ್ಷಣ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ. ಸ್ವಲ್ಪ ಕ್ರೀಮಿ ಆದಮೇಲೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸಿಗುತ್ತಲ್ಲ, ಸ್ವೀಟ್ ಇರೋದು ಮಿಲ್ಕ್. ಸೊ ಆ ಕಂಡೆನ್ಸ್ಡ್ ಮಿಲ್ಕ್ನ ಸ್ವಲ್ಪ ಹಾಕಬೇಕು. ಯಾಕಂದರೆ ಆಲ್ರೆಡಿ ನೀವು ಶುಗರ್ ಹಾಕಿರ್ತೀರಲ್ಲ, ಅದು ಸ್ವೀಟ್ ಆಗಿರುತ್ತೆ. ಸೊ ಸ್ವಲ್ಪ ಆ್ಯಡ್ ಮಾಡಿರಿ. ಅಂದರೆ ತಿಕ್ಕಾಗಿ ಕ್ರೀಮಿ ಆಗಿರೋಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಕ್ರೀಮಿಯಾಗಿ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಡಿ. ಅದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಡಿತೈತಿ. ನಾನು ಇತ್ತು ಅಂತಂದು ಅದನ್ನು ಯೂಸ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಅದೆಲ್ಲ ಹಾಕಿದ ಮೇಲೆ ಅಂದರೆ ಇನ್ನೂ ಸ್ವಲ್ಪ ಕುದ್ದಿದ ಮೇಲೆ ಸ್ವಲ್ಪ ಇನ್ನೂ ಕ್ರೀಮಿಯಾಗಿ ಬರ್ತೈತಿ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ತೋರಿಸ್ತೀನಿ ನೋಡಿರಿ, ಆ ಕನ್ಸಿಸ್ಟೆನ್ಸಿ ಬರಬೇಕು. ಆವಾಗ ನೀವು ಗ್ಯಾಸ್ ಆಫ್ ಮಾಡ್ಕೋಬೋದು. ಇದು ರೆಡಿ ಆಗಿರ್ತೈತಿ. ನೆಕ್ಸ್ಟ್ ನಾನೊಂದು ಬಾಕ್ಸ್ ತೊಗೊಂಡೀನಿ. ಬಾಕ್ಸಿಗೆ ತುಪ್ಪ ಸವರಾತೀನಿ. ಸೊ ಫುಲ್ ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪ ಅಂದರೆ ಏನೂ ಹತ್ಕೊಳ್ಳೋಂಗಿಲ್ಲ.
ನೆಕ್ಸ್ಟ್ ಇದನ್ನು ಏನು ಸೇವಯ್ಯ ರೆಡಿ ಮಾಡ್ಕೊಂಡಿದ್ದಿತ್ತಲ್ಲ ಅದನ್ನು ಬಾಕ್ಸ್ ಒಳಗೆ ಹಾಕತ್ತೀನಿ. ಹಾಕಿ ಫುಲ್ ಲೇಯರ್ ಥರ ಮಾಡ್ಕೋಬೇಕು. ನಾನಿಲ್ಲೇ ಒಂದು ತಿನ್ ಲೇಯರ್ ಥರ ಹಾಕತ್ತೀನಿ, ಫುಲ್ ದಪ್ಪ ಏನು ಹಾಕತ್ತಿಲ್ಲ. ನಾನು ಹೆಂಗೆ ಬರುತ್ತಂತಂದು ಟ್ರೈ ಮಾಡೋಕೆ ಮಾಡಿದ್ದೆ, ಸೊ ಚೆನ್ನಾಗಿ ಬಂತು. ಇಷ್ಟು ಲೇಯರ್ ಹಾಕಿನಿ ನಾನು. ಸೊ ಇಷ್ಟು ಹಾಕಿ ನೆಕ್ಸ್ಟ್ ಇನ್ನೊಂದು ಲೇಯರ್ ಇದಕ್ಕೆ ಅದೇನು ನಾವು ಮಿಲ್ಕ್ದು ಕ್ರೀಮ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಕ್ರೀಮ್ನ ಹಾಕಬೇಕು. ಅದೊಂದು ಸ್ವಲ್ಪ ನಾನು ದಪ್ಪಾಗಿ ಹಾಕ್ಕೊಂಡೀನಿ, ಅಂದ್ರೆ ಕ್ರೀಮಿಯಾಗಿ ಚಲೋ ಇರ್ತೈತಿ ಟೇಸ್ಟ್ ಅಂತಂದು. ಸೊ ಈ ಥರ ಹಾಕೋರಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೋಬೋದು. ಇದು ಒಂದು 3 ಲೇಯರ್ಸ್ ಬರ್ತೈತಿ. ಕೆಳಗಿನ ಲೇಯರು ಸೇವಯ್ಯ ಅದ, ನೆಕ್ಸ್ಟ್ ಇದು ಮಿಲ್ಕ್ದು ಕ್ರೀಮ್ ಬರ್ತೈತಿ, ಅದರ ಮೇಲೆ ಮತ್ತು ಇನ್ನೊಂದು ಲೇಯರ್ ಸೇವಯ್ಯ ಬರ್ತೈತಿ. ಸೊ ಈ ಥರ ಹಾಕ್ಕೊಂಡೆ ಇದನ್ನು ಫುಲ್ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಫುಲ್ ಸ್ಕ್ವೇರ್ ಆಗೋವರೆಗೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೆಕ್ಸ್ಟ್ ಈ ಥರ ಬರ್ತಿದ್ದು ನೋಡಿರಿ, ಈ ಥರ ಲೇಯರ್ ಕಾಣಬೇಕು ಅದು. ಸೊ ನೆಕ್ಸ್ಟ್ ಇದನ್ನು ನಾವು ಫ್ರಿಜ್ ಒಳಗೆ ಇಡಬೇಕು. ಸೊ ಅದು ಸ್ವಲ್ಪ ಗಟ್ಟಿ ಆಗಬೇಕು. ನೆಕ್ಸ್ಟ್ ಫ್ರಿಜ್ ಒಳಗೆ ಇಟ್ಟ ತಕ್ಷಣ ಅದನ್ನು ತಗೊಂಡು ಒಂದು 5 to 10 ಮಿನಿಟ್ಸ್ ಇಡ್ಬೋದು. 10 ಮಿನಿಟ್ಸ್ ಇಟ್ಟಾದಮೇಲೆ ಅದನ್ನು ತಗೊಂಡು ನೆಕ್ಸ್ಟ್ ಇನ್ನೊಂದು ಲೇಯರ್ ನಾವು ಮೇಲೆ ಅದಕ್ಕೆ ಏನು ಹಾಕ್ಬೇಕಂತಂದ್ರೆ ಸೇವಯ್ಯ ಹಾಕ್ಬೇಕು. ಉಳ್ದಿರತ್ತಲ್ಲ ಅದೇ ಸೇವಯ್ಯ ಮೇಲೆ ಹಾಕಿ ಅದೊಂದು ಲೇಯರ್ ಥರ ಮಾಡಿಕೊಂಡು ಫುಲ್ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕಿಬಿಟ್ಟು ಅದನ್ನು ಈ ಥರ ಫುಲ್ ಏನು ಕಾಣದೇ ಇರೋ ಥರ, ಒಳಗಿನ ಕ್ರೀಮ್ ಏನು ಕಾಣದೇ ಇರೋ ಥರ ಫುಲ್ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕಿ, ನಾನಿಲ್ಲಿ ಎಷ್ಟು ಉಳ್ದೈತಲ್ಲ ಅದನ್ನು ಫುಲ್ ಇದ್ರ ಮೇಲೆ ಹಾಕತ್ತೀನಿ. ನೋಡಿರಿ ಪೂರ್ತಿ ಸ್ಪ್ರೆಡ್ ಮಾಡಿದ್ಮೇಲೆ ಈ ಥರ ಕಾಣ್ತೈತಿ. ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣ್ತೈತಿ ಅಂತ. ಸಿ ಗೈಸ್, ಈ ಥರ 3 ಲೇಯರ್ ಕಾಣ್ತೈತಿ, ಲೇಯರ್ ಬೈ ಲೇಯರ್. ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಬೇಕು. ನನ್ನ ಹತ್ರ ಬಾದಾಮ್ ಮತ್ತು ಗೋಡಂಬಿ ಅಷ್ಟೇ ಐತೆ, ಸೊ ನಾನು ಅದಷ್ಟೇ ಇದ್ರ ಮೇಲೆ ಹಾಕತ್ತೀನಿ. ನೀವು ಬೇಕಾದರೆ ಪಿಸ್ತಾ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಬರ್ತೈತಿ, ಟೇಸ್ಟು ಚೆನ್ನಾಗಿರ್ತೈತಿ. ಇದು ಮಸ್ತ್ ಟೇಸ್ಟ್ ಆಗುತ್ತೆ. ಸೊ ಇಷ್ಟ ನೋಡಿರಿ ಕುನಾಫಾ ಮಾಡೋದು ಎಷ್ಟು ಈಸಿ ಅಲ್ಲ. ನಿಮ್ಮ ಮನೆಯೊಳಗೆ ಎಲ್ಲರಿಗೂ ನಿಮ್ಮ ಮಕ್ಕಳದೆಲ್ಲದು ಫೇವ್ರೆಟ್, ನೋಡಿದ್ರೆ ಇಷ್ಟ ಆಗುವಂಥ ರೆಸಿಪಿ ಇದು. ಸ್ವಲ್ಪ ಹೆಲ್ದಿನೂ ಕೂಡ ಇರ್ತೈತಿ. ಸೊ ನೀವು ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಹೇಳ್ರಿ. ನಾನು ಮಾಡಿದಂತೂ ಸಖತ್ತಾಗಿತ್ತು ಟೇಸ್ಟ್, ನನಗಂತೂ ಇಷ್ಟ ಆಯಿತು, ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿರಿ ಗೈಸ್. ಬಾಯ್, ಲವ್ ಯು.